ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಗ್ರಾಮ ದೇವತೆ ಅಂತ ಕರೆಸ್ಕೊಂಡಿರುವ ಬನಶಂಕರಿ ಅಮ್ಮನವ್ರನ್ನ ನಿಮ್ಗೆಲ್ರಿಗೂ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ನಮ್ಮ ನಂದಿ ವ್ಲಾಗ್ಸ್ ಚಾನಲ್ ಮುಖಾಂತರ. ಹಾಗೆ ಕೇಳಿದ ವರಗಳನ್ನ ಕೊಡ್ತಾಳೆ ತಾಯಿ, ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೊಡ್ತಾಳೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಮಾಡಿಸ್ತಾಳೆ, ಹಾಗೆ ಮುತ್ತೈದೆ ಭಾಗ್ಯ ಕರುಣಿಸ್ತಾಳೆ ಈ ನಮ್ಮಮ್ಮ, ನಿಮ್ಮಮ್ಮ. ಹಾಗೆ ಎಲ್ಲರ ಅಮ್ಮಂದಿರ ಅಮ್ಮ ಅಂತಾನೆ ಹೇಳ್ಬೋದು ಈ ನಮ್ಮ ಬನಶಂಕರಿ ಅಮ್ಮ. ಬನ್ನಿ, ನಿಮಗೆ ಇದೊಂದು ಸಣ್ಣ ವಿಡಿಯೋ ಮುಖಾಂತರ ಬನಶಂಕರಿ ಅಮ್ಮನವರ ದರ್ಶನ ಮಾಡಿಸ್ತೀನಿ. ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅಮ್ಮನವರ ದರ್ಶನ ಮಾಡಿಸ್ತೀನಿ. ನೋಡಿ, ಇದು ಬನಶಂಕರಿ ದೇವಸ್ಥಾನದ ಹೆಬ್ಬಾಗಿಲು ಆಗಿರುತ್ತೆ. ತುಂಬ ಸತ್ಯವಾದ ದೇವರೇ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಒಂದ್ಸರಿ ವಿಡಿಯೋ ನೋಡೋರೆಲ್ಲರೂ ಒಂದ್ಸರಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಅಷ್ಟೊಂದು ಶಕ್ತಿ ದೇವತೆ ಆದ ನಮ್ಮ ಗ್ರಾಮ ದೇವತೆ, ಬೆಂಗಳೂರಿನ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ನಮ್ಮ ಈ ಎಲ್ಲರ ಅಮ್ಮ ಬನಶಂಕರಿ ಅಮ್ಮ ತಾಯಿ ಕಣ್ರಿ. ನಾನಂತೂ ತುಂಬಾ ಹೋಗಿದ್ದೀನಿ, ತುಂಬಾ ವರನ ಪಡ್ಕೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಅನ್ನೋದಕ್ಕಿಂತ ದೇವರು ತಾಯಿ ಕರ್ಸ್ಕೊಂಡಿದ್ದಾಳೆ ಅಮ್ಮ. ಹಾಗೆ ಇಲ್ಲಿ 13ನೇ ತಾರೀಕು, ಜನವರಿ 13ನೇ ತಾರೀಕು ಬನಶಂಕರಿ ದೇವಸ್ಥಾನದ ಜಾತ್ರೆ ನಡೆಯುತ್ತೆ. ಎಲ್ಲರೂ ಬನಶಂಕರಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮನವರ ಆಶೀರ್ವಾದ ವರ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ನೋಡಿ, ಇಲ್ಲಿ ಪುರಾತನವಾದ ವೃಕ್ಷ ಅಂತಾನೆ ಹೇಳ್ಬೋದು. ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದೀನಿ ಈ ವೃಕ್ಷ ಅಂತೂ ಅರಳಿ ಮರದ ವೃಕ್ಷ ಹಾಗೇ ಇದೆ, ಇವಾಗಲೂ ಸಹಿತ ಇದೆ. ಮೊದಲು ಹಳೇ ದೇವಸ್ಥಾನ ಆಗಿತ್ತು. ನಾನು ಚಿಕ್ಕ ಹುಡುಗಿಯಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಪುರಾತನದ ಬಾವಿ ಸಹಿತ ಇದೆ. ಇದು ದೇವಸ್ಥಾನದ ಬಲಭಾಗಕ್ಕೆ ಆಗಿರುತ್ತೆ. ಬನಶಂಕರಿ ಅಮ್ಮನವರ ವಾಹನ ಅಂತ ಕರೆಸ್ಕೊಳ್ಳೋಂತಹ ಸಿಂಹ ವಾಹನ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ನಾನು ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ತುಂಬ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು, ಚಿಕ್ಕವರು ಅನ್ನೋದು ಏನು ಭೇದ ಭಾವ ಇಲ್ದಿರ ಎಲ್ಲರೂ ಇಲ್ಲಿ ನಿಂಬೆಹಣ್ಣು ದೀಪ ಅಮ್ಮನವ್ರಿಗೆ ಹಚ್ತಾರೆ. ಹಾಗೆ ನಿಂಬೆಹಣ್ಣು ದೀಪ ಹಚ್ಚಿ ಕೇಳಿದ ವರಗಳನ್ನ ಪಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಂತೂ ತುಂಬಾ ವಿಶೇಷ. ಹೆಂಗಸರು ಎಲ್ಲರೂ ಹಚ್ತಾರೆ ಕಣ್ರಿ. ಇಲ್ಲಿ ನೀವು ಹೋದರೆ ಈ ರೀತಿ ನಿಂಬೆಹಣ್ಣು ದೀಪ ಹಚ್ಚಿ ದೇವರ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ಇಲ್ಲಿ ಶಾಕಾಂಬರಿ ದೇವಸ್ಥಾನ ಅಂತ ಇಲ್ಲಿ ದೇವಸ್ಥಾನದ ಬಲಭಾಗಕ್ಕೆ ಆಗಿರುತ್ತೆ. ಮೆರವಣಿಗೆ ದೇವರು ಸಹಿತ ಆಗಿರುತ್ತೆ ನಮ್ಮ ಶಾಕಾಂಬರಿ ಅಮ್ಮನವರು. ದಯವಿಟ್ಟು ಭಕ್ತಿಯಿಂದ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ದೇವ್ರ ಕೃಪೆಗೆ ಪಾತ್ರರಾಗಿ, ಹಾಗೆ ನೋಡಿ ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ, ಹಾಗೆ ಕೇಳಿದ ವರನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ವ, ಕೂತಲ್ಲೇ ನೋಡ್ತಾ ಇದ್ದೀರಾ ಅಂದರೆ ನೀವೇ ಅದೃಷ್ಟಶಾಲಿಗಳು ಹಾಗೂ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ನಮ್ಮ ಗಜರಾಜ ಸಹಿತ ಇದ್ದಾನೆ. ಶಾಕಾಂಬರಿ ದೇವಸ್ಥಾನದ ಮುಂದೆ ಇರೋ ಈ ಗಜರಾಜ ಆಗಿರ್ತಾರೆ. ಹಾಗೆ ಇಲ್ಲಿ ಹರಿಕೆ ಬಿಂದಿಗೆ ಅಂತ ಇದೆ ಶಾಕಾಂಬರಿ ದೇವಸ್ಥಾನದ ಮುಂದೆ. ಮನಸ್ಸಿನಲ್ಲಿ ನಾವು ಏನಾದರೂ ಅಂದುಕೊಂಡು ಈ ಹರಿಕೆ ಬಿಂದಿಗೆಯನ್ನು ಈ ರೀತಿಯಾಗಿ ಹಿಡ್ಕೊಂಡ್ರೆ ಅಮ್ಮ ತಾನಾಗಿ ತಾನೇ ಕೈಯನ್ನು ಜರುಗಿಸ್ತಾಳೆ. ನಾನು ಸಹಿತ ಈ ರೀತಿ ಮಾಡಿದ್ದೀನಿ. ನೀವು ಒಂದ್ಸರಿ ನಮಸ್ತೆ. ಇಲ್ಲೊಬ್ರು ಬನಶಂಕರಿ ದೇವಸ್ಥಾನದಲ್ಲಿ ನೋಡಿ, ಪ್ರಸಾದ ಹಂಚ್ತಾ ಇದ್ದಾರೆ ನೋಡಿ. ಏನಕ್ಕೋಸ್ಕರ ಹಂಚ್ತಾ ಇದ್ದಾರಂತೆ ಅವ್ರನ್ನೇ ಕೇಳೋಣ ಬನ್ನಿ. ನಿಮ್ಮ ಹೆಸರು ಹೇಳಿ, ಹಂಗೆ ಹತ್ರ ಇಟ್ಕೊಳ್ಳಿ. ಹಾಂ, ಜೋರಾಗಿ ಮಾತಾಡಿ. ಒಳ್ಳೇದಾಗಿದೆ, ಅದಕ್ಕೋಸ್ಕರ ಪ್ರಸಾದ ಹಂಚ್ತಾ ಇದ್ದೀನಿ. ತಾಯಿ ಹಾಂ, ಸರಿ, ಒಂದು ನಿಮಿಷ ಹೇಳಿ. ಹಾಂ, ಸರಿ. ಕೇಳಿದ್ರಲ್ಲ ನೀವೇ, ಇಲ್ಲೊಬ್ಬರು ಭಕ್ತರು ಹೇಳಿದ ಮಾತನ್ನು
ಕೇಳಿದ್ದು ವರ ಕೊಟ್ಟಿರೋದಕ್ಕೆ ಪ್ರಸಾದ ಹಂಚ್ತಾ ಇದ್ದಾರೆ. ಹಾಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ. ವರ ಪಡ್ಕೊಂಡಿರೋರು ಇಲ್ಲಿ ಹೇಳಿದ ಮಾತನ್ನ ಹಾಗೆ ರಾವು ಕಾಲದ ಪೂಜೆಯಲ್ಲಿ ಈ ವಾದ್ಯ ಮೇಳ ನಡೆಯುತ್ತೆ. ನೋಡ್ತಾ ಇದ್ದೀರಲ್ವಾ, ನಮ್ಮ ಶಾಕಾಂಬರಿ ಅಮ್ಮನವ್ರನ್ನ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇ ಧನ್ಯ. ನಮಸ್ತೆ. ತಗೊಳ್ಳಿ. ಇದು ಬನಶಂಕರಿ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣು ದೀಪ ಹಚ್ಚೋ ಕಾರಣ ಏನು? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಈ ಬನಶಂಕರಿ ದೇವಸ್ಥಾನಕ್ಕೆ? ತುಂಬ ವರ್ಷದಿಂದನೇ ಬರ್ತಾ ಇದ್ದೀವಿ. ಅಂದರೆ ನಾವು ಆದರೂ ಅಂದ್ಕೊಂಡು ಹಚ್ಚಿದ್ರೆ ಅದು ನೆರವೇರುತ್ತೆ ಅನ್ನೋ ನಮ್ಮ ನಂಬಿಕೆ. ಹಾಗೆ ನೆರವೇರಿದೆ ಕೂಡ. ಕೇಳಿದ್ರಲ್ಲ, ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಕೇಳಿದ ವರ ಕೊಡ್ತಾಳೆ ತಾಯಿ ಅಂತ. ಹಾಗೆ ಇಲ್ಲಿ SLC ಓದ್ತಾ ಇರೋ ಹುಡುಗಿ ಹಿಂಚರ ಅಂತ, ಆ ಹುಡುಗಿ ಸಹಿತ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾಳೆ. ಇಲ್ಲಿ ವಾಯ್ಸ್ ಆ ಹುಡುಗಿ ಸರಿಯಾಗಿ ಕೇಳಿಸಿಲ್ಲ, ಆ ಕಾರಣಕ್ಕಾಗಿ ನಾನು ವಾಯ್ಸ್ ತೆಗೆದಿದ್ದೀನಿ. ಹಿಂಚರ ಅನ್ನೋ ಹುಡುಗಿ SLC ಎಕ್ಸಾಮಲ್ಲಿ ಫಸ್ಟ್ ಬರಬೇಕು ಅಂತ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾಳೆ. ಇಷ್ಟೇ ಅಲ್ಲ, ಹಲವಾರು ಇಲ್ಲಿ ಹರಕೆಗಳನ್ನ ಸಲ್ಲಿಸ್ತಾರೆ. ಹಾಗೆ ತುಲಾಭಾರ ಸಹಿತ ಸಲ್ಲಿಸ್ತಾರೆ, ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ, ಪ್ರಸಾದ ಹಂಚುತ್ತಾರೆ. ಹಾಗೆ ಇಲ್ಲಿ ಅಮ್ಮನವರಿಗೆ ಮಡಿಲಕ್ಕಿ ಸಹಿತ ತುಂಬ್ತಾರೆ. ಎಲ್ಲ ಥರ ಸೇವೆಗಳನ್ನು ಎಲ್ಲ ಥರ ರೀತಿಯಲ್ಲಿ ಮಾಡ್ತಾರೆ ಅಮ್ಮನವರು. ನಿಮ್ಮೆಲ್ಲರ ಅಮ್ಮ ಬನಶಂಕರಿ ಅಮ್ಮ. ಸಾನ್ವಿ. ನನ್ನ ಹೆಸರು ಸಾನ್ವಿ. ನನ್ನ ಹೆಸರು ಸಾನ್ವಿ. ಜೋರಾಗಿ ಹೇಳು. ನನ್ನ ಹೆಸರು ಸಾನ್ವಿ. ಏನಕ್ಕೆ ದೇವಸ್ಥಾನಕ್ಕೆ ಬಂದಿರೋದು? ಕೇಳಿದ್ರಲ್ಲ, ಈ ಪುಟ್ಟು ಹುಡುಗಿ ಸಾನ್ವಿ ಹೇಳಿದ ಮಾತನ್ನ ಆ ಹುಡುಗಿಗೆ ಗೊತ್ತಾಗ್ಲಿಲ್ಲ ಏನು ಹೇಳಬೇಕು ಅಂತ. ಆ ಥರದಿಂದ ಮಾತಾಡಕ್ಕೆ ಓಡೋಡಿ ಬಂದು ಅವಳಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಈ ಸಾಲುಗಳಾಗಿರುತ್ತೆ. ಈ ಸಾಲಿನ ಮುಖಾಂತರ ಹೋಗಬೇಕಾಗುತ್ತೆ. ಸಂಜೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಭಾನುವಾರ. ನೋಡಿ, ಇಲ್ಲಿ ಹರಕೆ ಸಲ್ಲಿಸೋರು ಆಗಲಿ ದೇವರಿಗೆ ಅಮ್ಮನವರಿಗೆ ಮಳ್ಳಕ್ಕಿ ತುಂಬಿನವರು ಈ ಸೇವಾ ಕೌಂಟರ್ನಲ್ಲಿ ಟಿಕೆಟ್ ಪಡೆದು ಇಲ್ಲಿ ಸೇವೆ ಸಲ್ಲಿಸತಕ್ಕದ್ದು. ಹಾಗೆ ಬನ್ನಿ, ಈ ಸಾಲಾಗಿ ಇಲ್ಲಿ ಕ್ಯೂವಿನಲ್ಲಿ ಹೋಗೋಣ. ನೋಡಿ, ಇದು ಅಮ್ಮನವರ ದೇವಸ್ಥಾನದ ಹೆಬ್ಬಾಗಿಲು ಆಗಿರುತ್ತೆ. ಭಕ್ತಿಯಿಂದ ಎಲ್ಲರೂ ಸಹಿತ ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ಅಮ್ಮನವರು, ನಿಮ್ಮೆಲ್ಲರ ಅಮ್ಮನವರು ಆದಂತಹ ಬನಶಂಕರಿ ಅಮ್ಮನವರು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ಅಮ್ಮನವರ ದರ್ಶನ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಜನ ಸಾಗರನೇ ಹರಿದು ಬರುತ್ತೆ. ಇಲ್ಲಿಗಂತೂ ಇಂಥದ್ದೇ ಟೈಮಿಂಗ್ಸು ಅನ್ನೋದಿಲ್ಲ. ಎಲ್ಲ ರೀತಿಯಲ್ಲೇ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಸಹಿತ ಆಗಮಿಸಿ ಅಮ್ಮನವರ ಕೃಪೆಗೆ, ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಹಾಗೆ ಕೇಳಿದ ವರನ ಪಡ್ಕೊಂಡು ಹೋಗೋದ್ರಲ್ಲಿ ಖಂಡಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ಬನ್ನಿ ನೋಡಿ, ಹೆಬ್ಬಾಗಿಲೆಲ್ಲ ಈ ರೀತಿಯಾಗಿ ನಿಂಬೆಹಣ್ಣಿನಿಂದ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಇಟ್ಟಿರ್ತಾರೆ ಭಕ್ತರಂತೂ. ಹಾಗೆ ಒಳಗಡೆ ಹೋಗೋಣ, ನಮಸ್ಕಾರ ಮಾಡಿಕೊಂಡು ಬನ್ನಿ. ಅಮ್ಮನವರ ಬಲಭಾಗಕ್ಕೆ ಪ್ರಪಂಚಕ್ಕೆಲ್ಲ ಮೊದಲನೇ ಪೂಜೆ ಮಾಡಿಸ್ಕೊಳ್ಳೋ ಅಂತಹ ನಮ್ಮ ಗಜಾನನ ಇರ್ತಾನೆ ಕಣ್ರಿ. ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ಅದು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಲ್ಲ, ಅಮ್ಮನವರ ದರ್ಶನ. ಜೈ ಜೈ ಬನಶಂಕರಿ ಅಮ್ಮ, ಜೈ ಜೈ ಬನಶಂಕರಿ ಅಮ್ಮ, ಜೈ ಜೈ ಬನಶಂಕರಿ ಅಮ್ಮ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಕೇಳಿದ ವರನ ಪಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಕಣ್ಣು ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ. ಹಾಗೆ ಮಂಗಳಾರತಿ ಸಹಿತ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮನವರ ಎಡಭಾಗಕ್ಕೆ ನಮ್ಮಪ್ಪ ಶಿವಪ್ಪ ಇರ್ತಾರೆ ನೋಡಿ. ಇಲ್ಲೂ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ತುಂಬ ಸತ್ಯವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ನಮ್ಮ ಬನಶಂಕರಿ ದೇವಸ್ಥಾನ. ಬನಶಂಕರಿ ತಾಯಿ ನಮ್ಮಮ್ಮ, ನಿಮ್ಮ ಎಲ್ಲರ ಅಮ್ಮ, ಅಮ್ಮನವರ ಅಮ್ಮ ಬನಶಂಕರಿ ಅಮ್ಮ. ಹಾಗೆ ಹರಕೆ ಹುಂಡಿ ಸಹಿತ ಇದಾಗಿರುತ್ತೆ. ಹಾಗೆ ಹೊರಗಡೆ ಹೋಗೋ ಬಾಗಿಲು ಇದಾಗಿರುತ್ತೆ ಕಣ್ರಿ. ಇದು ಅಮ್ಮನವರ ಬನಶಂಕರಿ ಅಮ್ಮನ ದೇವಸ್ಥಾನದ ಹೊರಗಡೆ ಹೋಗೋ ಬಾಗಿಲು ಇದಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಜನಸಾಗರದ ಹರಿದು ಬಂದು ಎಲ್ಲರೂ ನಿಂಬೆಹಣ್ಣು ಆರತಿಯನ್ನು ಬೆಳಗ್ತಾ ಇದ್ದಾರೆ. ಗಂಡಸರು, ಹೆಂಗಸರು ಯಾರೇ ಆಗಲಿ ಎಲ್ಲರೂ ಬೆಳಗ್ತಾರೆ. ಅಮ್ಮನವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಹಾಗೆ ನೋಡಿ, ಇಲ್ಲಿ ಆಚೆ ಬಂದ ಮೇಲೆ ತೀರ್ಥ ತಗೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಇಲ್ಲಿರೋ ಅರ್ಚಕರು ಹೊರಗಡೆ ತೀರ್ಥ ಹಂಚ್ತಾ ಇರ್ತಾರೆ ನೋಡಿ. ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪ್ರಸಾದ ಸಹಿತ ಕೊಡ್ತಾರೆ, ಅಂದರೆ ಅನ್ನದಾಸೋಹ ಸಹಿತ ಇರುತ್ತೆ.
ಹಾಗೆ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಬಂದವರು ಇಲ್ಲಿರೋ ಅನ್ನದಾಸೋಹನ ಖಂಡಿತವಾಗಿ ತಗೊಂಡು ಹೋಗಿ ಪ್ರಸಾದ ಸ್ವೀಕರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದ ಎಡಭಾಗಕ್ಕೆ ಆಗಿರುತ್ತೆ ಕಣ್ರಿ ಅನ್ನದಾಸೋಹ ಭವನ. ಹಾಗೆ ಇಲ್ಲಿರೋ ಆವರಣ ಕಣ್ರಿ ಬನಶಂಕರಿ ದೇವಸ್ಥಾನದ ಆವರಣ ಇದಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ವಿಶಾಲವಾದ ಆವರಣ. ಹಾಗೆ ಇಲ್ಲೊಬ್ಬರು ನಿಂಬೆಹಣ್ಣು ಮಾರೋ ವ್ಯಾಪಾರ ಏನು ಹೇಳ್ತಾರೆ. ನಮ್ಮ ಹೆಸರು ಗುರು ಅಂತ. ನಾವು ಇಲ್ಲಿ 35 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಅಮ್ಮ ತುಂಬ ಶಕ್ತಿವಂತೆ. ಇಲ್ಲಿ ಒಂದು ನಿಂಬೆಹಣ್ಣು ಹಾರ, ನಿಂಬೆಹಣ್ಣು ದೀಪ ಅಮ್ಮನಿಗೆ ಇಲ್ಲಿ ಆರತಿ ಬೆಳಗೋದು ಪದ್ಧತಿ ಇದೆ. ಅದು ರಾವುಗಳ ಟೈಮಲ್ಲಿ ಸತ್ಯವಾದ ದೇವಸ್ಥಾನ. ಆಮೇಲೆ ಜನ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ದಿನಗಳೆಲ್ಲ ತುಂಬ ಜನ ಎಲ್ಲ ಸೇರ್ತಾರೆ. ಓಪನಿಂಗು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1:30 ಗಂಟೆ, ಸಂಜೆ 4:30ಇಂದ 8 ಗಂಟೆ ಪ್ರತಿದಿನವೂ ಇರುತ್ತೆ. ಆಮೇಲೆ ಪ್ರತಿದಿನ ಅಲಂಕಾರ, ಪ್ರತಿಯೊಂದು ಅಲಂಕಾರ, ಅಷ್ಟಾಲಂಕಾರ, ಹೂವಿನ ಅಲಂಕಾರ ಎಲ್ಲ ಇರುತ್ತೆ. ಒಂದು ಜನಸಾಗರ ಸೇರುತ್ತೆ. ಅನ್ನದಾಸೋಹನ ಡೈಲಿ ಇರುತ್ತೆ. ಪ್ರಸಾದ ಎಲ್ಲ ಅನ್ನದಾಸೋಹ ಬರೋರೆ ಭಕ್ತಾದಿಗಳಿಗೆಲ್ಲ ಇರುತ್ತೆ. ಕೇಳಿದ್ರಲ್ಲ ನಿಂಬೆಹಣ್ಣು ವ್ಯಾಪಾರಿ ಗುರುವರು ಹೇಳಿದ ಮಾತನ್ನು. ಹಾಗೆ KR ಮಾರ್ಕೆಟಿಂದ 12ನೇ ನಂಬರ್ 15ನೇ ನಂಬರ್ ಬಸ್ಸು ಸಹಿತ ಸಿಗುತ್ತೆ. ಮೆಜೆಸ್ಟಿಕ್ಕಿಂದ ಸಹಿತ ಇದೆ. ಮೆಟ್ರೋ ಅನುಕೂಲ ಇದೆ. ಹಾಗೆ ಟಿನ್ ಫ್ಯಾಕ್ಟ್ರಿಯಿಂದ 500 ನಂಬರ್ ಬಸ್ಸು ಸಹಿತ ಇಲ್ಲಿ ಸಿಗುತ್ತೆ. ಬಂದು ಎಲ್ಲರೂ ಒಂದ್ಸರಿ ದಯವಿಟ್ಟು ವೀಕ್ಷಿಸಿ ಅಮ್ಮನವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ಇಲ್ಲಿ ಚಿತ್ರಾನ್ನ ಪ್ರಸಾದ ತುಂಬ ಫೇಮಸ್ ಕಣ್ರಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.